ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಒಂದು ಗ್ರ್ಯಾಂಡಾಗಿರೋ ಡಿಸೈನ್ನ ನಿಮಗೆ ಹೇಳ್ಕೊಡ್ತೀನಿ. ನಾನು ಇದಕ್ಕೆ 10 ನಂಬರ್ ಕ್ರೋಶಾ ತಗೊಂಡಿದ್ದೀನಿ ಮತ್ತು ಈ ಥರ ಸ್ಮಾಲ್ ಬೀಡ್ ತಗೊಂಡಿದ್ದೀನಿ. ಫಸ್ಟು 6 ಎಳೆ ಥ್ರೆಡ್ ತೊಗೋಬೇಕು. 6 ಎಳೆ ದಾರ ತೊಗೊಂಡು ಗಂಟಾಕಿ ಇಟ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಇಲ್ಲಿಗೆ ಫಸ್ಟು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ, ಇದು ಗಂಟಾಕಿದ್ದೀವಿ ಅಂತ ಅಂದ್ಕೊಳ್ಳಿ. ಇವಾಗ 5 ಚೈನ್, 1 2 3 4 5 ಚೈನು ಮತ್ತು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ಇವಾಗ ಮತ್ತೆ 5 ಚೈನ್, ಎಲ್ಲಿಗೆ ಬರುತ್ತಲ್ಲಿ ನೋಡಿ ಮತ್ತೆ ಲಾಕ್ ಮಾಡಬೇಕು. ಮತ್ತು ಇವಾಗ 5 ಚೈನ್, ನೋಡಿ ಇವಾಗ 3 ಟೈಮು 5 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ 3 ಟೈಮ್ 1 2 3 ಟೈಮ್ 5 ಚೈನ್ ಹಾಕಾದ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಬೇಕು ಸೀರೆಗೆ ಸಿಂಗಲ್ ಕ್ರೋಶಾ. ಇದಾದಮೇಲೆ ಮತ್ತೆ 5 ಚೈನ್, ಸ್ಯಾರಿಗೆ ಲಾಕ್ ಮತ್ತು 5 ಚೈನ್, ಸ್ಯಾರಿ ಲಾಕ್ ಮತ್ತು 5 ಚೈನ್, ಸ್ಯಾರಿ ಲಾಕ್, 5 ಚೈನ 4 ಟೈಮ್ ಹಾಕೋಬೇಕು. ನೋಡಿ 5 ಚೈನ 4 ಟೈಮ್ ಹಾಕೋಬೇಕು. ಇಲ್ಲಿ 3 ಟೈಮ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು 4 ಟೈಮು 5 ಚೈನ ಹಾಕೋಬೇಕು. ಇವಾಗ 1 ಚೈನ್ ಹಾಕ್ಕೊಂಡು ಸೀರೆನ ಟರ್ನ್ ಮಾಡ್ಕೋಬೇಕು. ಸ್ಯಾರಿ ಟರ್ನ್ ಮಾಡಿ ಇದಕ್ಕೆ 5 ಚೈನ್ ಇದೆಯಲ್ಲ ಅದರಲ್ಲಿ ಸಿಂಗಲ್ ಕ್ರೋಶಾ ಮಾಡಬೇಕು. 1 2 3 4 5 6 ಚೈನ್ ಇದೆಯಲ್ಲ ಅದರಲ್ಲಿ 6 ಸಿಂಗಲ್ ಕ್ರೋಶಾ ಆಗಿದೆ. ಇವಾಗ ಒಂದು ಸ್ಮಾಲ್ ಬೀಡ್ ದಾರ ಮೇಲೆ ಮಾಡಿ ಈ ಥರ ಸ್ಮಾಲ್ ಬೀಡ್ ತೊಗೊಂಡು ಒಳಗಡೆ ಹಾಕಿ ಇಲ್ಲಿ ಹಾಕಿದೆಯಲ್ಲ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ ಪಕ್ಕದಲ್ಲಿ ಮತ್ತೆ 5 ಚೈನಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಹೋಗಬೇಕು 6 ಟೈಮು. 2 3 4 5 6 ಮತ್ತೆ ಬೀಡು ದಾರ ಮೇಲೆ ಮಾಡಿ ಬೀಡ್ ಹಾಕ್ಕೊಂಡು ನೋಡಿ ಇಲ್ಲಿ ಹಾಕಿದೆಯಲ್ಲ ಅದರಲ್ಲೇ ಹೋಗಿ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಏನು ಮಾಡೋಂಗಿಲ್ಲ, ಡೈರೆಕ್ಟಾಗಿ ಹೋಗಿ ದಾರದಲ್ಲೇ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಶಾ 1 2 3 4 5 6 ಆದಮೇಲೆ ಮತ್ತೆ 1 ಬೀಡು ಸ್ವಲ್ಪ ನಿಧಾನಕ್ಕೆ ನೋಡಿ ಮಾಡ್ಕೊಳ್ಳಿ.
ಕೌಂಟಿಂಗ್ ಮಿಸ್ ಮಾಡ್ಕೋಬೇಡಿ. ನೋಡಿ ಲಾಕ್ ಮೇಲೆ ಹೋಗಿ ನೋಡಿ, ನಾನು ಬೀಡನ್ನ ಲಾಕ್ ಮಾಡಿಲ್ಲ, ಡೈರೆಕ್ಟಾಗಿ ಹಾಗೆ ಹೋಗಿ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ ನೋಡಿ. ಮತ್ತೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶ 1 2 3 4 5 6 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ 2 ಟೈಮ್ ಲಾಕ್ ಮಾಡಿದ್ವಿ ಸೇರಿಗೆ, ಆದರೆ ಫಸ್ಟ್ ಲಾಕ್ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಸೀರೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಇಲ್ಲಿ ಫಸ್ಟು ಸಿಂಗಲ್ ಕ್ರೋಶ ಇದೆಯಲ್ಲ ಅದನ್ನು ಬಿಟ್ಟು ಸೆಕೆಂಡ್ ಸಿಂಗಲ್ ಕ್ರೋಶಗೆ ಹೋಗಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಲಾಕು ಮತ್ತು ಸಿಂಗಲ್ ಕ್ರೋಶ ಎರಡು ಒಂದೇ. ಮತ್ತು ಪಕ್ಕದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಶ, ಒಟ್ಟು 3 ಟೈಮ್ ಆಯಿತು. ಇವಾಗ ನೋಡಿ 1 2 ಗ್ಯಾಪ್ ಇದೆ ಸಿಂಗಲ್ ಕ್ರೋಶದು. 2 ಗ್ಯಾಪ್ ಆದಮೇಲೆ ಇವಾಗ 5 ಚೈನ್ 2 3 4 5 ಚೈನ್ ಹಾಕ್ಕೊಂಡು ನೋಡಿ 1 2 ಸಿಂಗಲ್ ಕ್ರೋಶ ಗ್ಯಾಪ್ ಬಿಟ್ಟು 3ನೇ ಸಿಂಗಲ್ ಕ್ರೋಶಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡಬೇಕು. ಇವಾಗ 5 ಚೈನ್ 2 3 4 5 ಚೈನ್ ಹಾಕ್ಕೊಂಡು ನೋಡಿ ಬೀಡ್ ಪಕ್ಕ 2 ಸಿಂಗಲ್ ಕ್ರೋಶ ಗ್ಯಾಪ್ ಬಿಟ್ಟು 3ನೇ ಸಿಂಗಲ್ ಕ್ರೋಶ ಗ್ಯಾಪ್ಗೆ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಮತ್ತೆ ಪಕ್ಕದಲ್ಲೇ ಒಂದು ಸಲ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಪಕ್ಕದಲ್ಲಿ 2 ಗ್ಯಾಪ್ ಇದೆ ಸಿಂಗಲ್ ಕ್ರೋಶದು. ಅದೇ ರೀತಿ ಈ ಸೈಡೂ ಅಷ್ಟೇ ಬೀಡ್ ಪಕ್ಕ 1 2 ಗ್ಯಾಪ್ ಬಿಟ್ಟು 3ನೇ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಬೇಕು. ಚೈನ್ ಹಾಕ್ಕೋಬೇಕು. ಇವಾಗ 1 2 3 4 5 ಚೈನ್ ಆದಮೇಲೆ ಇಲ್ಲಿ ಬೀಡ್ ಪಕ್ಕ 2 ಸಿಂಗಲ್ ಕ್ರೋಶ ಗ್ಯಾಪ್ ಬಿಟ್ಟು 3ನೇ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಆದಮೇಲೆ 1 ಚೈನ್ ಮತ್ತು ಸ್ಯಾರಿನ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಇಲ್ಲಿಂದನೇ 5 ಚೈನ್ ಇದೆಯಲ್ಲ ಅದರಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ನೋಡಿ 1 2 3 4 5 6 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡು, ದಾರ ಮೇಲೆ ಮಾಡಿ ಬೀಡ್ ಹಾಕ್ಕೊಳ್ಳಿ. ನೋಡಿ ಫಸ್ಟು ಸಿಂಗಲ್ ಕ್ರೋಶ ಇದೆಯಲ್ಲ, ಫಸ್ಟ್ ಲಾಕ್ ಇದೆಯಲ್ಲ ಅದರಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಸೆಕೆಂಡ್ ಏನು ಹಾಕ್ಬೇಡಿ, ಇಲ್ಲಿಂದಲೇ ಡೈರೆಕ್ಟಾಗಿ 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಿ. 1 2 3 4 3 ಟೈಮ್ ಆಗಿದೆ. 4 5 6 ಆದಮೇಲೆ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಸೇರಿಸ್ಕೋಬೇಕು. ಮತ್ತು ಇಲ್ಲಿ ಫಸ್ಟ್ ಲಾಕ್ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ
ನೋಡಿ ಇಲ್ಲಿ 5 ಚೈನ್ ಇದೆಯಲ್ಲ ಅಲ್ಲಿಗೇ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. 1 2 3 4 5 6 ಆದಮೇಲೆ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು. ಮತ್ತೆ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಒಂದು ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ. ಸ್ಯಾರಿ ಟರ್ನ್ ಆದಮೇಲೆ ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಬಿಟ್ಟು ಎರಡನೇ ಸಿಂಗಲ್ ಕ್ರೋಶಗೆ ನಾವು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಬೇಕು. ಒಟ್ಟು ಬೀಡ್ ಪಕ್ಕ 2 ಸಿಂಗಲ್ ಕ್ರೋಶ ಗ್ಯಾಪ್ ಬರೋವರೆಗೂ ಲಾಕ್ ಮಾಡ್ಕೊಂಡು ಹೋಗಬೇಕು. 3 4 4 ಟೈಮು ಲಾಕ್ ಆಯಿತು. ನೋಡಿ ಇವಾಗ ಬೀಡ್ ಪಕ್ಕ ನಿಮಗೆ 2 ಗ್ಯಾಪ್ ಇದೆ. ಇವಾಗ ಚೈನ್ ಹಾಕ್ಕೊಂಡು ಹೋಗಬೇಕು. 1 2 3 4 5 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಬೀಡ್ ಪಕ್ಕ 2 ಗ್ಯಾಪ್ ಬಿಟ್ಟು ಸಿಂಗಲ್ ಕ್ರೋಶದ್ದು ಮೂರನೇದಕ್ಕೆ ಹಾಕ್ಕೊಳ್ಳಿ. ಮೂರನೇದಕ್ಕೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಚೈನ್ ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ ಪಕ್ಕ 2 ಸಿಂಗಲ್ ಕ್ರೋಶ ಗ್ಯಾಪ್ ಬಿಟ್ಟು ಮೂರನೇದಕ್ಕೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸ್ಯಾರಿನ ಟರ್ನ್ ಮಾಡಬೇಕು, ಉಲ್ಟಾ ಮಾಡ್ಕೋಬೇಕು. ಇಲ್ಲಿಂದನೇ ಡೈರೆಕ್ಟಾಗಿ 5 ಚೈನ್ ಇದೆಯಲ್ಲ ಅದರಲ್ಲಿ ಸಿಂಗಲ್ ಕ್ರೋಶ ಮಾಡಬೇಕು. ನೋಡಿ ಹೀಗೆ 1 2 3 4 5 6 ಟೈಮ್ ಆದಮೇಲೆ ಇವಾಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಮತ್ತೆ ನೋಡಿ ಇಲ್ಲಿ ಫಸ್ಟ್ ಲಾಕ್ ಇದೆಯಲ್ಲ ಅಲ್ಲೋಗಿ ನಾವು ಲಾಕ್ ಮಾಡಬೇಕು. ಇವಾಗ ಇಲ್ಲಿಂದನೇ ಡೈರೆಕ್ಟಾಗಿ 5 ಚೈನಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. 1 2 3 4 5 6 ಆದಮೇಲೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಇದೆಯಲ್ಲ ಅದಕ್ಕೆ ಲಾಕ್ ಮಾಡಬೇಕು. ಮತ್ತು ಅದ್ರ ಪಕ್ಕನೇ ಹೋಗಿ ಇನ್ನೊಂದು ಲಾಕ್ ಇದೆಯಲ್ಲ ಅದಕ್ಕೂ ಲಾಕ್ ಮಾಡ್ಕೋಬೇಕು. ಇವಾಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸೀರೆನ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಒನ್ 2 3 ಟೈಮ್ ಲಾಕ್ ಮಾಡಿದ್ವಿ. ನೋಡಿ ಇಲ್ಲಿ ಬೀಡ್ ಪಕ್ಕ ನಿಮಗೆ 2 ಗ್ಯಾಪ್ ಉಳ್ಕೋಬೇಕು ಸಿಂಗಲ್ ಕ್ರೋಶದ್ದು, ಅಲ್ಲಿವರೆಗೂ ನೀವು ಕ್ಲೋಸ್ ಮಾಡ್ಕೊಂಡು ಹೋಗಿ ಆ ಗ್ಯಾಪ್ನ. ನೋಡಿ ಇವಾಗ ಚೈನ್ ಹಾಕ್ಕೋಬೇಕು. 1 2 3 4 5 ಚೈನ್ ಆದಮೇಲೆ ಬೀಡ್ ಪಕ್ಕ 2 ಗ್ಯಾಪ್ ಬಿಟ್ಟು ಸಿಂಗಲ್ ಕ್ರೋಶದ್ದು ಮೂರನೇದಕ್ಕೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಇವಾಗ ಒಂದು ಚೈನ್ ಹಾಕ್ಕೋಬೇಕು ಮತ್ತು ಸ್ಯಾರಿನ ಟರ್ನ್ ಮಾಡಬೇಕು. ಇವಾಗ ಮತ್ತೆ 1 2 3 4 ಯಾಕಂದರೆ ಫಸ್ಟೇ ಒಂದು ಚೈನ್ ಹಾಕ್ಕೊಂಡಿದ್ವಿಯಲ್ಲ ಹಾಗಾಗಿ ಇವಾಗ 4 ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಫಸ್ಟ್ ಲಾಕ್ ಇದೆಯಲ್ಲ
ಅಲ್ಲೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇವಾಗ ಒಂದು ಚೈನ್ ಹಾಕ್ಕೊಳ್ಳೋಣ. ಮತ್ತು ಸ್ಯಾರಿನ ಟರ್ನ್ ಮಾಡಿ ನೋಡಿ, ಇಲ್ಲಿ ಎರಡೂ 5 ಚೈನ್ ಇದೆಯಲ್ಲ, ಅಲ್ಲೋಗಿ ಒಂದೊಂದೇ ಸಿಂಗಲ್ ಕ್ರೋಷ ಮಾಡ್ಕೊಂಡು ಹೋಗಬೇಕು. 1 2 3 4 5 6 ಸಿಂಗಲ್ ಕ್ರೋಷ ಆದಮೇಲೆ ನೋಡಿ, ಇಲ್ಲಿ ಫಸ್ಟ್ ಲಾಕ್ ಇದೆಯಲ್ಲ, ಅಲ್ಲೋಗಿ ದಾರ ತಂದು ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತಗೋಬೇಡಿ, ಡೈರೆಕ್ಟಾಗಿ ಅದನ್ನು ಈ ಲಾಕಲ್ಲಿ ದಾರ ಹೇಳ್ಕೊಳ್ಳಿ. ನೋಡಿ, ಇದು ಕುಚ್ಚು ಕಟ್ಟೋಕ್ಕೋಸ್ಕರ. ನೆಕ್ಸ್ಟು ಪಕ್ಕದಲ್ಲೇ ಗ್ಯಾಪ್ ಇದೆ ನೋಡಿ, ಇಲ್ಲಿ ಅಲ್ಲೋಗಿ ಸಿಂಗಲ್ ಕ್ರೋಷ ಮಾಡ್ಕೋಬೇಕು. ಅಲ್ಲಿಂದ ದಾರ ತಂದು 1 ಸಿಂಗಲ್ ಕ್ರೋಷ, ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷ, ಮತ್ತು ಇನ್ನೊಂದು ಪಕ್ಕದಲ್ಲೇ ಒಟ್ಟು 3 ಸಿಂಗಲ್ ಕ್ರೋಷ. 3 ಸಿಂಗಲ್ ಕ್ರೋಷ ಆದಮೇಲೆ ನೋಡಿ, ಇಲ್ಲಿ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಇಲ್ಲಿಗೆ ಲಾಕ್ ಮಾಡಿದ್ವಲ್ಲ ಸೆಕೆಂಡ್ ಸ್ಟೆಪ್ದು, ಅಲ್ಲೋಗಿ ದಾರನ ಡೈರೆಕ್ಟಾಗೆ ಲಾಕ್ ಮಾಡಬೇಕು. ಸೂಜಿ ಮೇಲೆ ದಾರ ತಗೊಳ್ಳದೇ ಇರೋ ಥರ ಲಾಕ್ ಮಾಡ್ಕೋಬೇಕು. ಆವಾಗ ನಮಗೆ ಸ್ಟೆಪ್ಪು ನೀಟಾಗಿ ಬರುತ್ತೆ. ಇವಾಗ ಸಿಂಗಲ್ ಕ್ರೋಷ ಮಾಡ್ಕೊಂಡು ಹೋಗಬೇಕು. ನೋಡಿ, 1 2 3 ಟೈಮು ಸಿಂಗಲ್ ಕ್ರೋಷ ಆದಮೇಲೆ ನೋಡಿ, ಈಗ ಫಸ್ಟು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ಲ ಲಾಸ್ಟಲ್ಲಿ, ಅಲ್ಲಿಗೆ ಹೋಗಿ ನೋಡಿ, ಡೈರೆಕ್ಟಾಗಿ ಸೂಜಿ ಮೇಲೆ ಮತ್ತೆ ಈ ಥರ ದಾರ ತೊಗೋಬಾರ್ದು, ಮತ್ತು ಡೈರೆಕ್ಟಾಗೇ ಈ ಥರ ಲಾಕ್ ಮಾಡಬೇಕು. ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೋಡಿ ಲಾಕ್ ಮಾಡಿ, ಮತ್ತು ಪಕ್ಕದಲ್ಲೇ ಸಿಂಗಲ್ ಕ್ರೋಷ ಮಾಡ್ಕೊಂಡು ಹೋಗಬೇಕು. 1 2 3 ಟೈಮು ಸಿಂಗಲ್ ಕ್ರೋಷ ಆಯಿತು. ಇವಾಗ ನೋಡಿ, ಇಲ್ಲಿ ಲಾಕ್ ಮಾಡಿದ್ವಲ್ಲ 5 ಚೈನ್ ಹಾಕಿ ಅಲ್ಲೇ ಪಕ್ಕದಲ್ಲೇ ಹೋಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಡಿಸೈನ್ ಈ ಥರ ಬಂದಿದೆ ನೋಡಿ, ಈ ಥರ ಕಾಣಿಸ್ತಿದೆ. ಇಲ್ಲೊಂದು ಕುಚ್ಚು ಬರುತ್ತೆ ಸ್ಟಾರ್ಟಿಂಗು, ಫಸ್ಟ್ ಲಾಸ್ಟ್ ಕೊನೆಯಲ್ಲಿ ನೋಡಿ. ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. 1 2 3 4 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಮತ್ತು 1 2 3 4 5 ಮತ್ತು 5 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಮತ್ತು 5 ಚೈನ್, ಲಾಕ್, ಮತ್ತು ಲಾಕ್ ಪಕ್ಕ ಲಾಕ್. ನಾನಿಲ್ಲಿ 3 ಟೈಮು 5 ಚೈನ ಹಾಕ್ಕೊಂಡಿದ್ದೀನಿ. ಇದು ನಾನು ಕುಚ್ಚು ಕಟ್ಟೋಕ್ಕೋಸ್ಕರ ಬಿಡ್ತಿದ್ದೀನಿ. ನೀವಿಲ್ಲ ಅಂದ್ರೂ ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಮಾತ್ರ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಈ ಚೈನ್ನ ನಿಮ್ಗೆ ಎಷ್ಟು ಬೇಕು, ಇಲ್ಲಾಂದರೆ 2 ಟೈಮ್ ಹಾಕ್ಕೊಳ್ಳಿ, ಇಲ್ಲಾಂದರೆ 3 ಟೈಮ್ ಹಾಕ್ಕೊಳ್ಳಿ. ಮಧ್ಯೆ ಮಾತ್ರ ಕುಚ್ಚು ಕಟ್ಬೋದು. ನಾನಿಲ್ಲಿ 3ಗೂ ಕುಚ್ಚು ಕಟ್ತಿದ್ದೀನಿ. ನಾನು ನಿಮಗೆ ಇದು ಎಲ್ಲ ಡಿಸೈನ್ ಎಲ್ಲ ಯಾವ ರೀತಿ ಬಂದಿದೆ, ನಾನು ಎಲ್ಲೆಲ್ಲಿ ಕುಚ್ಚು ಕಟ್ಟಿದ್ದೀನಿ ಅಂತ ನಿಮಗೆ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ. ನೋಡಿ, ಎಲ್ಲ ಆರ್ಚೆಲ್ಲ ಈ ಥರ ಕಾಣಿಸ್ತಿದೆ ನೋಡಿ, ಈ ಥರ ಬಂದಿದೆ ಆರ್ಚು. ಕುಚ್ಚು ಕಟ್ಟಾದಮೇಲೆ ನಿಮಗೆ ಡಿಸೈನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಕುಚ್ಚನ್ನ ನಾನು ಕಾಂಬಿನೇಷನಲ್ಲಿ ಕಟ್ಟಿದ್ದೀನಿ. ಇದರಲ್ಲಿ 3 ಕಲರು ಇತ್ತು ಈ ಸ್ಯಾರಿಲಿ, ಹಾಗಾಗಿ ನಾನು 3 ಕಲರ್ನು ಯೂಸ್ ಮಾಡಿದ್ದೀನಿ ಈ ಡಿಸೈನ್ಗೆ.
ನೋಡಿ 80 ಎಳೆ ದಾರನ ನಾನು ಡಬಲ್ ಮಾಡಿ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣಿಸ್ತಿದೆ. ನಾನು ಒಂದು ದೊಡ್ಡದು ಚಿಕ್ಕದು ಆ ಥರ ಮಾಡಿ ಕುಚ್ಚು ಕಟ್ಟಿದ್ದೀನಿ. ನೀವು ಇಲ್ಲಿ ಯಾವ ರೀತಿ ಬೇಕಾದ್ರೂ ಕುಚ್ಚನ್ನ ನೀವು ಕಟ್ಕೋಬೋದು. ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನು. ನೀವು ಟ್ರೈ ಮಾಡಿ ಈ ಡಿಸೈನ್ನ ನೀವು ಒಂದು ಸಲ, ತುಂಬ ಚೆನ್ನಾಗಿ ಬರುತ್ತೆ ಸ್ಯಾರಿಗೆ. ಈ ಡಿಸೈನ್ಗೆ 700 to 800 ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು.